ಸ್ತೋತ್ರ ಸ್ತೋತ್ರ ಸ್ತೋತ್ರಪ್ಪ. ಈ ಸಮಯದಲ್ಲಿ ನಾವು ಎಲ್ಲರೂ ಕೂಡ ಕೂಡಿ ಬಂದಿದ್ದೇವೆ ದೇವರೇ. ನಿಮ್ಮ ಸತ್ಯ ಸುವಾರ್ತೆಯನ್ನು ಹೇಳುವಾಗ ಎಲ್ಲರೂ ಕೂಡ ಕಿವಿಗೊಟ್ಟು ಕೇಳಲು ಬೇಕು ದೇವರೇ. ಹಾಗೆ ದೇವರೇ, ಇನ್ನು ಸುಮಾರು ಜನರು ಜಾಯ್ನ್ ಆಗಲು ಬೇಕು ದೇವರೇ. ಜಾಯ್ನ್ ಆಗಿ ನಿಮ್ಮ ಸತ್ಯ ಸುವಾರ್ತೆಯನ್ನು ತಿಳಿದುಕೊಳ್ಳಲು ಬೇಕು ದೇವರೇ. ಕೃಷ್ಣಾದ ಯೇಸು ನಾಮದಲ್ಲಿ ನಾನು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ. ಆಮೇನ್. Amen. Yes, Pastor. Yes. Amen. So now we're going to start a new intensive training message. ಇವತ್ತಿಂದ ನಾವು ಹೊಸ ಪಾಠವನ್ನ ಕಲೀಲಿಕ್ಕಿದ್ದೇವೆ. ಅದು ಒಂದು ತರಬೇತಿ ತರ ನಾವು ನೋಡ್ತೇವೆ. And this was a message delivered for 40-day training for pastors and disciples in my church, but I think it's a really good time for the remnants to be rooted in the message again. ಸೊ ಇದು ನಮ್ಮ ಸಭೆಯಲ್ಲಿ ಆಸ್ಟ್ರೇಲಿಯಾಕ್ಕೆ ವಿಶ್ವಾಸಿಗಳನ್ನ ಅಂದ್ರೆ ಪಾಸ್ಟರ್ಗಳನ್ನ ಶಿಷ್ಯರನ್ನ ಕರೆದು 40 ದಿನ ಆ ತೀವ್ರತೆಯ ತರಬೇತಿ ಅಂತ ಹೇಳಿ ಕೊಡ್ತೀವಿ. ಅಲ್ಲಿ ನಮ್ಮ ಸೇವಕರು ಕೊಟ್ಟಂತ ಸಂದೇಶಗಳಿವು ತುಂಬಾ ಮುಖ್ಯವಾದವು. And as you guys know, we returned from our conference in Korea, and it was a really graceful time to restore our faith again. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ಕೊರಿಯಾಕ್ಕೆ ಒಂದು ಕಾನ್ಫರೆನ್ಸ್ ಆಗಿ ಹೋಗಿದ್ವಿ. ಅಲ್ಲಿ ಇದ್ದ ದಿನಗಳು ಆ ವಾಕ್ಯದ ಮೂಲಕ ಅನೇಕ ದೇವರ ಕೃಪೆಯನ್ನ ಪಡ್ಕೊಂಡು ಬಂದಿದ್ದೀವಿ. And the message was really about how we can change our incorrect thoughts, our unbelief, and have the new turning point in our faith. ಆ ಸಂದೇಶದಲ್ಲಿ ನಾವು ಮುಖ್ಯವಾಗಿ ಕಲ್ತಿದ್ದು ಆ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಸ್ವಂತ ಆಲೋಚನೆಗಳನ್ನ, ನಮ್ಮ ಸ್ವಂತ ಚಿಂತೆಗಳನ್ನ ಹೇಗೆ ಬದಲಾಯಿಸಬೇಕು ಅಂತ. So whether we have hardships or problems, or it seems like things are not working out, the gospel remains the same forever. ನಾವು ಬದಲಾಗ್ತಿರ್ತೀವಿ, ಆದ್ರೆ ದೇವರ ಸುವಾರ್ತೆ ಅನ್ನೋದು ಯಾವತ್ತೂ ಬದಲಾಗಲ್ಲ, ಹಾಗೆ ಇರುತ್ತೆ. What I mean is, like, the word of God, it is the same. Like the Bible says, yesterday, today, forever. So the word of God never changes. ಅದೇ ದೇವರ ವಾಕ್ಯ ಏನ್ ಹೇಳುತ್ತೆ ಅಂದ್ರೆ ದೇವರು ಯಾವಾಗ್ಲೂ, ದೇವರ ವಾಕ್ಯ ಯಾವಾಗ್ಲೂ ಬದಲಾಗದೆ ಏಕರೀತಿಯಾಗಿ ಇರುತ್ತೆ. And the word of God says we are the main figures to restore this gospel in this dark age. ಮತ್ತೆ ಕಳೆದೋಗಿರುವಂತಹ ಈ ಸುವಾರ್ತೆಯನ್ನ ಮತ್ತೆ ನಾವು ಈ ಕತ್ತಲೆಯ ಜಗತ್ತಿನಲ್ಲಿ ಮರುಸ್ಥಾಪನೆ ಮಾಡ್ಲಿಕ್ಕೆ ಕರೆಯಲ್ಪಟ್ಟಿದ್ದೇವೆ. And there are times we fall into unbelief, we turn away from God, we feel so discouraged. ಅನೇಕ ಸಲ ನಾವೇನ್ ಮಾಡ್ತೀವಿ ಅಂದ್ರೆ ಈ ಕತ್ತಲೆಯ ಜಗತ್ತಿನಲ್ಲಿ ಕಳೆದೋಗ್ತಾ ಸಮಸ್ಯೆಗಳು ಬಂದಾಗ ನಾವು ಸೋತೋಗ್ತಾ ಇರ್ತೀವಿ. But God always gives us a chance to have the new turning point and to renew our covenant, renew our conclusion again. ಆದ್ರೆ ದೇವರು ತನ್ನ ಕೃಪೆಯಿಂದ ಮತ್ತೆ ಮತ್ತೆ ನಮ್ಗೆ ಅವಕಾಶ ಕೊಟ್ಟು ಒಂದು ತಿರುವನ್ನ ಕೊಟ್ಟು ಆತನಿಗೋಸ್ಕರ ಜೀವಿಸಲು ನಮ್ಮ ನಂಬಿಕೆಯನ್ನ ಮರುಸ್ಥಾಪನೆ ಮಾಡ್ತಾರೆ. So it may seem like things aren't working out in my life, in my church, there's not many members coming to church anymore, but we should never lose hold of our absolute faith. ನಮ್ಮ ಜೀವನದಲ್ಲಿ ಸೇವೆ ಸರಿಯಾಗಿ ನಡೀತಿಲ್ಲ, ವಿಶ್ವಾಸಿಗಳು ಬರ್ತಿಲ್ಲ, ಸಭೆಯಲ್ಲಿ ಕೆಲವೇರು ಇದ್ದಾರೆ, ಇನ್ನೊಂದು ಅಂತ ಹೇಳಿ ಯಾವ ವಿಷಯದಲ್ಲೂ ಕೂಡ ನಾವು ಚಿಂತೆ ಮಾಡಿ ಸೋತು ಹೋಗ್ಬಾರ್ದು. And God only needs one person. So in the Bible, he used one person, the 7 remnants in each age, one person to restore the gospel. ದೇವರಿಗೆ ಸ್ವಾರ್ಥ ಸೇವೆಗೆ ತುಂಬಾ ಜನ ಅವಶ್ಯಕತೆ ಇಲ್ಲ, ಆದ್ರೆ ಸ್ವಾರ್ಥ ಸೇವೆ ಮಾಡುವಂತ ಒಬ್ಬ ವ್ಯಕ್ತಿ ಇದ್ರೆ ಸಾಕು, ಜಗತ್ತನ್ನೇ ಬದಲಾಯಿಸಬಲ್ಲನು. ಯಾಕಂದ್ರೆ ಬೈಬಲ್ ಅಲ್ಲಿ ನಾವು ನೋಡ್ತೀವಿ 7 ಜನ ಉಳಿದವರು ಒಬ್ಬೊಬ್ರು ಕೂಡ ಒಂದೊಂದು ಯುಗದಲ್ಲಿ ದೇವರಿಗೋಸ್ಕರ ಕರೆಯಲ್ಪಟ್ಟವರು, ಸೇವೆ ಮಾಡಿದವರು. And when we listen to the message, we have to think, yes, I am that one person. I want to truly be used by God. ಮತ್ತೆ ಈ ಸಂದೇಶವನ್ನ ಕೇಳ್ತಿರುವಾಗಲೇ ನಾವು ತೀರ್ಮಾನ ಮಾಡ್ಕೋಬೇಕಾಗಿರೋದೇನೆಂದ್ರೆ, ಹೌದು, ಈ ಯುಗವನ್ನ ರಕ್ಷಿಸಲಿಕ್ಕೆ ನಾನು ಮುಖ್ಯ ವ್ಯಕ್ತಿಯಾಗಿದ್ದೇನೆ ಅಂತ. So the title of this message is, What is the Gospel? ಇವತ್ತಿನ ಈ ಉಪನ್ಯಾಸದ 1ನೇ ಉಪನ್ಯಾಸ ನಾವು ನೋಡ್ತಾ ಇದೀವಿ, ಲೆಕ್ಚರ್ 1. ಅಂಶ ಏನಂದ್ರೆ ಸುವಾರ್ತೆ ಅಂದ್ರೆ ಏನು ಅಂತ. And it's centered on the book of Romans, and the book of Romans, it explains what the gospel is. ತುಂಬಾ ಸುಲಭವಾಗಿ ಸುವಾರ್ತೆ ಅಂದ್ರೆ ಏನು ಅಂತ ಹೇಳಿ ರೋಮಪುರ 1ನೇ ಅಧ್ಯಾಯ 2ರಿಂದ 4ನೇ ವಚನಗಳು ಸ್ಪಷ್ಟವಾಗಿ ತಿಳಿಸುತ್ತೆ. So let us read Romans 1:2-4. ರೋಮ ಪತ್ರಿಕೆ 1ನೇ ಅಧ್ಯಾಯ 2ರಿಂದ 4 ಓದಿಕೊಳ್ಳೋಣ. ಸುವಾರ್ತೆಯನ್ನು ಸಾರಿ ಹೇಳುತ್ತೇನೆಂದು ದೇವರು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ತನ್ನ ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು.
ಈ ಸುವಾರ್ತೆಯು ದೇವರ ಮಗನೂ ನಮ್ಮ ಕರ್ತನೂ ಆಗಿರುವ ಯೇಸು ಕ್ರಿಸ್ತನ ವಿಷಯವಾದದ್ದು. ಆತನು ವಂಶಕ್ರಮದಿಂದ ದಾವೀದನ ಸಂತಾನದಲ್ಲಿ ಹುಟ್ಟಿದವನು, ಪವಿತ್ರವಾದ ಆತ್ಮವುಳ್ಳವನಾಗಿದ್ದು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದ ಮಹತ್ ಕಾರ್ಯದಿಂದ ದೇವಕುಮಾರನೆಂದು ನಿರ್ಣಯಿಸಲ್ಪಟ್ಟವನು ಆಗಿದ್ದಾನೆ. ಆಮೆನ್. Amen. So in this Bible verse, Paul is emphasizing that God called us for the gospel. ಈ ವಾಕ್ಯಗಳಲ್ಲಿ ಪೌಲನು ಹೇಳ್ತಿರುವಂತದ್ದು ದೇವರು ಸುವಾರ್ತೆಗೋಸ್ಕರ ನಮ್ಮನ್ನು ಆರಿಸಿಕೊಂಡಿದ್ದಾನೆಂಬುದಾಗಿ. So in verse 1, he confirms his identity. I am a servant of Christ Jesus. I was called as an apostle, set apart for the gospel of God. ಹಾಗಾಗಿನೇ ಒಂದನೇ ವಚನದಿಂದ ನಾವು ನೋಡುವಾಗ ಅವನು ದೇವರಿಂದ ಕರೆಯಲ್ಪಟ್ಟವನು, ದೇವರ ದಾಸನು, ಅಪೊಸ್ತಲನಾಗುವುದಕ್ಕೆ ಕರೆಯಲ್ಪಟ್ಟಿದ್ದೇನೆಂಬುದಾಗಿ ಹೇಳ್ತಾನೆ. And he says that this gospel was promised beforehand through the prophets. ಮತ್ತೆ ಈ ಸುವಾರ್ತೆ ನಮಗೆ ಹೇಗೆ ಸಿಕ್ತು ಅಂತ ಹೇಳಿದ್ರೆ ಇದು ಮುಂಚಿತವಾಗಿ ಪವಿತ್ರ ಶಾಸ್ತ್ರಗಳಲ್ಲಿ ಪ್ರವಾದಿಗಳ ಮೂಲಕ ಹೇಳಲ್ಪಟ್ಟಿತ್ತೆಂಬುದಾಗಿ. So Paul is referring to Old Testament, who all the prophets were talking about. They were talking about Christ who was going to come and die on the cross and resurrect for us. ಪ್ರವಾದಿಗಳ ಮೂಲಕ ಮಾತು ಕೊಟ್ಟನು ಅಂತ ಹೇಳಿದ್ರೆ ಪ್ರವಾದಿಗಳು ಅಂದ್ರೆ ಎಲ್ಲಿದ್ರು ಅವರು? ಹಳೆ ಒಡಂಬಡಿಕೆಯಲ್ಲಿ. ಅಂದ್ರೆ ಹಳೆ ಒಡಂಬಡಿಕೆ ಹೇಳೋದೇನು? ಕ್ರಿಸ್ತನು ಬರುವುದರ ಕುರಿತು, ಆತನು ಮಾಡಬೇಕಾಗಿರುವ ಕಾರ್ಯಗಳ ಕುರಿತು ಅವರು ಮುಂಚಿತವಾಗಿ ತಿಳಿಸಿದ್ದಾರೆ. ಇದು ಸುವಾರ್ತೆ ಎಂಬುದಾಗಿ ನೋಡ್ತಾರೆ. And then let's read Romans 16:25 to 27. ಹಾಗೇನೆ ರೋಮಪುರ 16ನೇ ಅಧ್ಯಾಯ ಕೊನೆಯ 3 ವಚನಗಳನ್ನ ಓದ್ಕೊಳ್ಳೋಣ, 25ರಿಂದ 27. ಅನಾದಿಯಾಗಿ ಗುಪ್ತವಾಗಿದ್ದ ಮರ್ಮವು ಈಗ ಪ್ರಕಾಶಕ್ಕೆ ಬಂದು ನಿತ್ಯನಾದ ದೇವರ ಅಪ್ಪಣೆಯ ಪ್ರಕಾರ ಪ್ರವಾದಿಗಳ ಗ್ರಂಥಗಳ ಮೂಲಕ ಅನ್ಯ ಜನರೆಲ್ಲರಿಗೆ ನಂಬಿಕೆ ಎಂಬ ವಿಧೇಯತ್ವವನ್ನು ಉಂಟು ಮಾಡುವುದಕ್ಕೋಸ್ಕರ ತಿಳಿಸಲ್ಪಟ್ಟಿದೆ. ಪ್ರಕಾಶಕ್ಕೆ ಬಂದಿರುವ ಈ ಮರ್ಮಕ್ಕೆ ಅನುಸಾರ, ಅಂದರೆ ಯೇಸು ಕ್ರಿಸ್ತನ ವಿಷಯವಾದಂತ ನಾನು ಸಾರುವಂತ ಸುವಾರ್ತೆಗ ಅನುಸಾರ ನಿಮ್ಮನ್ನು ಸ್ಥಿರಪಡಿಸುವುದಕ್ಕೆ ಶಕ್ತನಾಗಿರುವ ಜ್ಞಾನನಿಧಿಯಾದ ಒಬ್ಬನೇ ದೇವರಿಗೆ ಯೇಸು ಕ್ರಿಸ್ತನ ಮೂಲಕ ಯುಗ ಯುಗಾಂತರಗಳಲ್ಲಿಯೂ ಸ್ತೋತ್ರವಾಗಲಿ. ಆಮೆನ್. Amen. So in verse 24, Apostle Paul is saying, my gospel. Paul is saying, I have to make the gospel my gospel. ಸೊ ಇಲ್ಲಿ ಮೊದಲನೇದಾಗಿ ಅವನು ಹೇಳ್ತಿರೋದೇನಂತ ಹೇಳಿದ್ರೆ ಇದು ನನ್ನ ಸುವಾರ್ತೆ ಎಂಬುದಾಗಿ. So when we make the gospel our own gospel, we have to factualize the gospel. It's not just the gospel that I know in my ಈ ಸುವಾರ್ತೆ ಅನ್ನೋದು ನಾನು ನನ್ನ ತಲೆಯಿಂದ ತಿಳ್ಕೊಂಡಿದ್ದೇನೆ, ನನ್ನ ಬುದ್ಧಿಯಿಂದ ತಿಳ್ಕೊಂಡಿದ್ದೇನೆ ಅಂತ ಅಲ್ಲದೆ ಇದನ್ನ ನಿಜವಾಗ್ಲೂ ನನ್ನ ಒಂದು ಸುವಾರ್ತೆ ಎಂಬುದಾಗಿ ನಾವು ಹಿಡಿದುಕೊಳ್ಳಬೇಕಾಗಿದೆ. So my gospel, he talks about my gospel. Also, he says that it is the mystery hidden for long ages past. ಅಂದ್ರೆ ಪೌಲನು ಹೇಳೋದು ಇದು ನನ್ನ ಸುವಾರ್ತೆ ಎಂಬುದಾಗಿ. ಯಾಕಂದ್ರೆ ಅನಾದಿ ಕಾಲದಿಂದಲೂ ಕೂಡ ಗುಪ್ತವಾಗಿದ್ದಂತ ಆ ಮರ್ಮ ನನಗೆ ತಿಳಿಸಲ್ಪಟ್ಟಿದೆ. So it's not just the gospel that came when Jesus was born in Matthew, but it is the gospel from long ages past. ಅಂದ್ರೆ ಅನೇಕ ಅನಾದಿ ಕಾಲದಿಂದಲೂ ಕೂಡ ಅದು ಮರ್ಮವಾಗಿರುವಂತ ಆ ಸುವಾರ್ತೆ ಈಗ ಅದು ನನ್ನ ಸುವಾರ್ತೆ ಆಗಿದೆ ಎಂಬುದಾಗಿ ಹೇಳ್ತಿದೆ. So in the the basic gospel message in the introduction, the basic gospel message must be my gospel. ಅಂದ್ರೆ ನಾವು ನೋಡ್ತಿರುವಂತದ್ದು ಒಂದು ಸಾಧಾರಣವಾದಂತ ಒಂದು ಬೇಸಿಕ್ ಮೂಲವನ್ನ ನಾವು ನೋಡೋದಾದ್ರೆ ಇದು ನನ್ನ ಸುವಾರ್ತೆ ಎಂಬುದಾಗಿ ಅದನ್ನ ಹೇಳ್ತಿದ್ದಾರೆ. And the basic message is Genesis 1:27 to 28. We were created in the image of God. ಅಂದ್ರೆ ಇಲ್ಲಿ ನಾವು ನೋಡ್ತಿರುವಂತದ್ದು ಆದಿಕಾಂಡ 1:27-28 ದೇವರು ನಮ್ಮನ್ನ ಆತನ ಸೃಷ್ಟಿ ಮಾಡಿರೋದ್ರ ಬಗ್ಗೆ ನೋಡ್ತೀವಿ. And we were created to be with God, just like birds with the sky, fish with the sea. ಅಂದ್ರೆ ದೇವರಿಂದ ನಾವು ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ದೇವರು ಸೃಷ್ಟಿ ಮಾಡಿರೋದ್ರಲ್ಲಿ ಹೇಗೆ ಪಕ್ಷಿ ಗಾಳಿಯಲ್ಲಿ ಇರ್ಬೇಕು, ನೀರಲ್ಲಿ ಇರ್ಬೇಕು, ಮರ ಮಣ್ಣಲ್ಲಿ ಇರ್ಬೇಕು, ಹಾಗೆ ನಾವು ದೇವರಲ್ಲಿ ಇರೋದಕ್ಕಾಗಿ ಸೃಷ್ಟಿ ಮಾಡಲ್ಪಟ್ಟಿದೆ. And this gospel message, this very fundamental gospel message, it has to be the Bible verses that are imprinted in our heart and in our mind.
ಆ ಈ ತರ ವಚನಗಳು ನಮ್ಮ ಹೃದಯಗಳಲ್ಲಿ ಮನಸ್ಸಿನಲ್ಲಿ ಮುದ್ರೆ ಆಗ್ಬೇಕಾಗಿದೆ. ಯಾಕಂದ್ರೆ ಇದು ತುಂಬಾ ಮೂಲ ಸುವಾರ್ತೆಯ ವಚನಗಳಾಗಿವೆ. So the basic gospel message, we were created in the image of God. Also, God gave us a eternal covenant. Genesis 2:17, we know very well, do not eat from the tree of the knowledge of good and evil. ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ ಎಂಬುದಾಗಿ, ಆತನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದ ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆದಿಕಾಂಡ 2:17 ಹೇಳೋದೇನಂದ್ರೆ, ದೇವರು ಮನುಷ್ಯನ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಳ್ತಾನೆ. ಆ ಒಡಂಬಡಿಕೆ ಏನು ಅಂದ್ರೆ, ಒಳ್ಳೆದರ ಕೆಟ್ಟದರ ಅರಿವನ್ನುಂಟು ಮಾಡುವಂತ ಮರದ ಹಣ್ಣನ್ನ ಮಾತ್ರ ತಿನ್ನಬಾರದು, ತಿಂದ್ರೆ ಸಾಯ್ತೀಯ ಎಂಬುದಾಗಿ. But humankind, we lost hold of this covenant and we became separated from God. ಆದ್ರೆ ಮನುಷ್ಯರಾದ ನಾವು ಆ ದೇವರ ಮಾತಿಗೆ ಅವಿಧೇಯರಾಗಿ ಅದನ್ನ ತಿಂದು ದೇವರಿಂದ ಬೇರ್ಪಟ್ಟಿದ್ದೇವೆ. ಒಂದೇ ವಿಷಯ. And actually, this is talking about the gospel message, the cross message. The cross message is something we have to meditate on day and night. ಇದು ಸಿಲುಬೆಯ ಸಂದೇಶ. ಸಿಲುಬೆಯ ಸಂದೇಶ ಅಂದ್ರೆ ಅದನ್ನೇ ನಾವು ರಕ್ಷಣೆಯ ಮಾರ್ಗ ಅಂತ ಹೇಳಿ ಕರಿತೇವೆ. ಅದನ್ನ ನಾವು ಪ್ರತಿದಿನ ಕೂಡ ಧ್ಯಾನ ಮಾಡಬೇಕಾಗಿದೆ. When we meditate on the gospel day and night, we can truly understand what the gospel message is talking about. ಈ ಒಂದು ರಕ್ಷಣೆಯ ಮಾರ್ಗವನ್ನ ನಾವು ಪ್ರತಿದಿನ ಧ್ಯಾನ ಮಾಡುವಾಗ ಯಾವ್ದ್ರ ಕುರಿತಾಗಿ ಇದು ಹೇಳ್ತಾ ಇದೆ, ಇದೆಷ್ಟು ಪ್ರಾಮುಖ್ಯ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. And it is the spiritual facts that humankind, we lost hold of the covenant, fell into these fundamental curses and disasters. ಇದು ತುಂಬಾ ಮೂಲ ವಿಷಯಗಳಾಗಿವೆ. ದೇವರಿಂದ ದೂರವಾಗಿದ್ದ ಮೇಲೆನೆ ನಾವೆಲ್ಲರೂ ಕೂಡ ಪಾಪಗಳಲ್ಲಿ, ಶಾಪಗಳಲ್ಲಿ ಬಿದ್ದಿದ್ದೇವೆ. And because we fell into curses and disasters, there is only one way for us to be saved. It is through Jesus Christ. ನಾವು ಪಾಪದಲ್ಲಿ, ಶಾಪದಲ್ಲಿ ಬಿದ್ದ ಕಾರಣ ನಾವಾಗಿನೇ ರಕ್ಷಣೆ ಹೊಂದಿಕೊಳ್ಳಲು ಸಾಧ್ಯವಿಲ್ಲದೆ ಇರೋದ್ರಿಂದಲೇ ಯೇಸು ಕ್ರಿಸ್ತನ ಮೂಲಕ ರಕ್ಷಣೆ ಹೊಂದಿಕೊಳ್ಳಬಹುದಾಗಿದೆ. And humankind, look, many people, they are bound under the power of Satan. They don't believe in this spiritual fact that we are separated from God. ಇದು ಆತ್ಮಿಕ ವಿಷಯ ಆಗಿದೆ. ಅಂದ್ರೆ ದೇವರಿಂದ ಮನುಷ್ಯರೆಲ್ಲರೂ ದೂರವಾಗಿ ಪಾಪ ಶಾಪಗಳಲ್ಲಿ ಜೀವಿಸ್ತಿರೋದು ಆತ್ಮಿಕ ವಿಷಯವಾಗಿದೆ. ಅದು ಅನೇಕ ಜನರಿಗೆ ತಿಳಿಯದೆ ಅವರು ಆತ್ಮಿಕ ಕುರುಡರಾಗಿದ್ದಾರೆ. They believe that we are already with God. They don't want to believe in hell. They don't want to believe that God is a God that can send us to eternal hell. ನಾವು ದೇವರ ಜೊತೆ ಇದ್ದೀವಿ, ದೇವರುಗಳಾಗಿದ್ದೀವಿ, ನಮಗೆ ದೇವರ ಅವಶ್ಯಕತೆ ಇಲ್ಲ, ನಾವು ನರಕಕ್ಕೆ ಹೋಗಲ್ಲ ಅಂತ ಹೇಳಿ ಅನೇಕರು ತಪ್ಪಾದ ಆಲೋಚನೆಗಳನ್ನ ಹಿಡ್ಕೊಂಡಿದ್ದಾರೆ. So humankind, there is no other way for us to go to God. Money, success, anything. We can't pay our way to go to heaven. ದೇವರಿಂದ ನಾವು ದೂರ ಆಗಿರೋ ಕಾರಣ ದೇವರ ಬಳಿಗೆ ನಾವು ಮತ್ತೆ ಹೋಗಲು, ದೇವರ ಮಕ್ಕಳಾಗಲು ನಮ್ಮ ಪ್ರಯತ್ನಗಳು ಯಾವುದು ಕೂಡ, ನಾವು ಹಣ ಕೊಟ್ಟಾಗ್ಲಿ, ನಮ್ಮ ಒಳ್ಳೆ ಕ್ರಿಯೆಗಳಿಂದ ಆಗ್ಲಿ ಆತನ ಬಳಿಗೆ ಹೋಗೋದು ಅಸಾಧ್ಯ. So there in the text, Genesis 3:1-6, Adam and Eve disobeyed the word of God. They became separated from God. ಇಲ್ಲಿ ಮೊದಲನೇದಾಗಿ ನಾವು ನೋಡ್ತೀವಿ, ಈಗ ರಕ್ಷಣೆ ಮಾರ್ಗವನ್ನೇ ನಾವು ನೋಡ್ತಾ ಇರೋದು. ಆದಿಕಾಂಡ 3:1-6 ನೋಡುವುದಾದ್ರೆ, ಅವರು ತಿನ್ನಬೇಡ ಅಂದ ಹಣ್ಣನ್ನ ತಿಂದು ದೇವರಿಂದ ದೂರವಾದ್ರೆ ಎಂಬುದಾಗಿ. And we know it very well that Jesus Christ, he came as the true prophet to open the way for us to meet God. ದೇವರಿಂದ ದೂರ ಆಗಿರುವಂತಹ ನಮ್ಮನ್ನ ಮತ್ತೆ ದೇವರ ಬಳಿಗೆ ನಡೆಸಲು ಯೇಸು ಕ್ರಿಸ್ತನಾಗಿ ಲೋಕದಲ್ಲಿ ಸತ್ಯ ಪ್ರವಾದಿಯಾಗಿ ಬಂದು ನಾವು ದೇವರನ್ನ ಭೇಟಿಯಾಗಲು ಆತನು ಮಾರ್ಗವನ್ನ ತೆರೆದನೆಂಬುದಾಗಿ ನೋಡ್ತೀವಿ. That is John 14:6, that Jesus answered, I am the way, the truth, and the life. No one comes to the Father except through me. ಇಲ್ಲಿ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನದಲ್ಲಿ ಯೇಸು ಸ್ವಾಮಿನೇ ಹೇಳಿರುವಂತಹ ಮಾತನ್ನ ನಾವು ನೋಡಬಹುದು. ನಾನೇ ಮಾರ್ಗವು ಸತ್ಯವು ಜೀವವಾಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ. And many people, they don't want to believe that Jesus is the only way. ತುಂಬಾ ಜನ ಈ ಲೋಕದಲ್ಲಿರೋರು ಯೇಸು ಮಾತ್ರನೇ ಮಾರ್ಗ ಅನ್ನೋದನ್ನ ನಂಬೋದಕ್ಕೆ ಹಿಂಜಾರ್ತಿದ್ದಾರೆ. Especially for the people that are doing idol worship, they believe that there are many gods that work for us. ಈ ವಿಗ್ರಹಾರಾಧನೆ ಮಾಡೋರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮಗೋಸ್ಕರ ತುಂಬಾ ದೇವರು ದೇವತೆಗಳು ಕೆಲಸ ಮಾಡ್ತಾರೆ, ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅನೇಕ ದೇವರುಗಳನ್ನ ಪೂಜೆ ಮಾಡ್ತಾರೆ. And sometimes, no matter how hard you preach the gospel to them, no matter how much you try to understand, they cannot believe that Jesus is the only way. ನಾವೆಷ್ಟೇ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ, ಸುಲಭವಾದ ರೀತಿಯಲ್ಲಿ ಸುವಾರ್ತೆನ ಹೇಳಿ ಯೇಸುವೆ ಮಾರ್ಗ ಅಂತ ತಿಳಿಸಿದ್ರು ಕೂಡ ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ.
That is why evangelism is God's work. Whenever we go to the field, we shouldn't feel a burden that I have to do something. ಅದಕ್ಕೆ ಸುವಾರ್ಥ ಸೇವೆ ಅನ್ನೋದು ದೇವರ ಸೇವೆ ಆಗಿದೆ, ದೇವ್ರು ಮಾಡುವಂತದ್ದಾಗಿದೆ. ನಾವು ಸುವಾರ್ಥ ಮಾಡೋದಕ್ಕೋ ಸಾರೋದಕ್ಕೋ ಕಷ್ಟ ಪಡಬಾರ್ದು. In the Bible, in the book of Acts, it says that Lydia, she opened her heart to receive Paul's message. ಆ ಲುದ್ಯಳ ಬಗ್ಗೆ ನಾವು ನೋಡ್ತೇವೆ 16ನೇ ಅಧ್ಯಾಯದಲ್ಲಿ, ಅಪೊಸ್ತಲರ 16ರಲ್ಲಿ, ಸುವಾರ್ತೆನ ಕೇಳಿದ ತಕ್ಷಣ ದೇವರೇ ಲುದ್ಯಳ ಹೃದಯವನ್ನ ತೆರೆದರೆಂಬುದಾಗಿ. Sorry, it says God opened her heart. So God has to open their heart first, then they can receive the gospel. ಸೊ ಅಲ್ಲಿ ಬರೆಯಲ್ಪಟ್ಟಿರೋದೇನು ಗೊತ್ತಾ, ದೇವರು ಲುದ್ಯಳ ಹೃದಯವನ್ನ ತೆರೆದ್ರಿಂದಲೇ ಅವಳು ಯೇಸುವನ್ನು ಅಂಗೀಕರಿಸಿಕೊಂಡು ಅವಳ ಮನೆಯನ್ನೇ ಪ್ರಾರ್ಥನೆಯ ಮನೆಯಾಗಿ ಮಾರ್ಪಡಿಸ್ಲು ಎಂಬುದಾಗಿ. ಹಾಗೆ ನೀನು ಸುವಾರ್ತೆ ಸಾರುವಾಗ ದೇವರೇ ಕಾರ್ಯ ಮಾಡಬೇಕಾಗಿದೆ. Even today, I went to an evangelism field where there are many Chinese people who believe in Buddha. ಇವತ್ತು ಕೂಡ ನಾವು ಶಿಬಿರಕ್ಕೆ ಹೋಗಿದ್ವಿ. ಶಿಬಿರ ಅಂದ್ರೆ ಸೇವೆಗೆ ಹೋಗೋದು, ಕ್ಯಾಂಪ್ಗಾದ್ರೆ. ಸೊ ಅಲ್ಲಿ ತುಂಬಾ ಜನ ಚೈನೀಸ್ ಅವ್ರನ್ನ ಭೇಟಿಯಾದೆ. ಅವರೆಲ್ಲರೂ ಕೂಡ ಬುದ್ಧನಲ್ಲಿ ನಂಬಿಕೆ ಇಟ್ಟವರು. So when I go to greet them and I talk to them, they're very happy, but as soon as I say the name of Jesus Christ, their face is upset. ನಾನು ಅವ್ರ ಹತ್ರ ನಮಸ್ಕಾರ ಮಾಡಿ ಮಾತಾಡೋದಕ್ಕೆ ಪ್ರಯತ್ನ ಮಾಡಿದಾಗ ಅವ್ರು ತುಂಬಾ ಖುಷಿಯಿಂದ ಮಾತಾಡಿದ್ರು. ಆದ್ರೆ ಯಾವಾಗ ಯೇಸುವಿನ ಬಗ್ಗೆ ಹೇಳೋದಕ್ಕೆ ಪ್ರಾರಂಭಿಸಿದೋ ಅವರ ಮುಖಗಳು ಬದಲಾವಣೆ ಆಯ್ತು. And no matter what I say, no matter that I say Jesus died on the cross, open your heart and accept him, no matter how graceful the message was, many of them, they didn't want to listen. They just turned their face away from me. ನೀವು ಯೇಸುವನ್ನ ನಂಬಿದ್ರೆ ರಕ್ಷಣೆ ಸಿಗುತ್ತೆ. ಪರಿಸ್ಥಿತಿಗಳು ಹೇಗೆ ಇದ್ರೂ ಪರವಾಗಿಲ್ಲ, ನಿಮ್ಮ ಹೃದಯ ಯೇಸುವಿಗೆ ಕೊಟ್ರೆ ಖಂಡಿತ ಈ ತರ ಮೂಲ ಸಮಸ್ಯೆಗಳಿಂದ ದೇವರು ಬಿಡಿಸ್ತಾರೆ ಅಂತ ಅವ್ರಿಗೆ ಎಷ್ಟೇ ನಾನು ಸುಲಭವಾದ ರೀತಿಯಲ್ಲಿ ಹೇಳಿದ್ರು ಕೂಡ, ಯೇಸುವನ್ನ ನಿಮ್ಮ ಹೃದಯದಲ್ಲಿ ಅಂಗೀಕರಿಸ್ಕೊಳ್ಳಿ ಅಂತ, ಅಂಗೀಕಾರ ಪ್ರಾರ್ಥನೆ ಮಾಡಿ ಅಂತ ಹೇಳಿದ್ರು ಕೂಡ ತುಂಬಾ ಜನ ಅವರು ತಿರಸ್ಕಾರ ಮಾಡಿದ್ರು. And one of them, she was even laughing at me and she said, I don't need to believe in Jesus. I don't need to go to church. I can do everything myself. ಇನ್ನ ಒಬ್ಬ ಸಹೋದರಿಗೆ ಸುವಾರ್ತೆ ಸಾರುವಾಗ ಅವಳು ನಾನು ಹೇಳೋ ಮಾತುಗಳನ್ನ ಕೇಳಿಸ್ಕೊಂಡು ನಗ್ತಾ ಇತ್ತು. ನನಗೆ ಯೇಸು ಬೇಡ, ಸಭೆಗೆ ಹೋಗೋ ಅವಶ್ಯಕತೆ ನನಗಿಲ್ಲ ಅಂತ. And of course, if I'm deceived, I can be very discouraged. I feel like people are laughing at me, they're mocking me, they are rejecting me. ಒಂದು ವೇಳೆ ನಾನು ಸೋತೋಗೋದಾದ್ರೆ, ಅವ್ರು ಈ ತರ ಎಲ್ಲ ಮಾಡುವಾಗ, ಯಾರು ಅಂಗೀಕಾರ ಮಾಡ್ಕೊಳ್ಳದೆ ನಗುವಾಗ, ಇವ್ರೇನ್ ಈ ತರ ಮಾಡ್ತಿದಾರೆ ಅಂತ ಹೇಳ್ಬಿಟ್ಟು ನನಗೆ ನಾನೇ ಬೇಸರ ಮಾಡ್ಕೊಂಡ್ರೆ ನಾನು ಸುವಾರ್ತೆ ಮಾಡೋದಕ್ಕೆ ಆಗೋದಿಲ್ಲ. But actually, they are rejecting the gospel. They are rejecting God himself. I am just the messenger to deliver the gospel to them. ನಾನು ಸುವಾರ್ತೆನ ಸಾರುವ ಸಂದೇಶಕಿ ಅಷ್ಟೇನೆ. ಅವರು ನನ್ನನ್ನೆಲ್ಲ ತಿರಸ್ಕಾರ ಮಾಡ್ತಿರೋದು, ಅವ್ರು ಯೇಸುವನ್ನ ತಿರಸ್ಕಾರ ಮಾಡ್ತಿದ್ದಾರೆ. So if I don't have the gospel for myself, if I don't believe Jesus is the only way to be saved, it's very easy to be shaken in the evangelism field. ಅದಕ್ಕೇನೆ ಮೊದಲು ನಾವು ಯೇಸುವೇ ಮಾರ್ಗ ಸತ್ಯ ಜೀವ ಅಂತ ಯೇಸುವನ್ನ ಸರಿಯಾಗಿ ತಿಳ್ಕೊಂಡವರಾಗಿ ಸುವಾರ್ಥ ಸೇವೆಗೆ ಹೋದ್ರೆ ಮಾತ್ರನೇ ನಾವು ಸುವಾರ್ಥ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಈ ತರ ಜನರನ್ನೆಲ್ಲ ಭೇಟಿ ಆದಾಗ ನಾವೇ ಸೋತೋಗಿ ಹಿಂಜಾರ್ಬಿಡ್ತೀವಿ. Even in Australia, we always go to the shopping center, big shopping center, to evangelize, and sometimes people complain to the security about our evangelism team. ನಾವು ಆಸ್ಟ್ರೇಲಿಯಾದಲ್ಲಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಗಳಿಗೆ ಹೋಗ್ತೀವಿ, ಸುವಾರ್ಥ ಸಾರಕ್ಕಂತಾನೆ ಹೋಗ್ತೀವಿ. ತುಂಬಾ ಜನ ಏನ್ ಮಾಡ್ತಾರೆ ಗೊತ್ತಾ, ನಮ್ಮೇಲೆ ಅಲ್ಲಿ ಸೆಕ್ಯೂರಿಟಿ ಅವ್ರಿಗೆಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಇವ್ರು ಬಂದಿಲ್ಲಿ ಮತಾಂತರ ಮಾಡ್ತಿದ್ದಾರೆ, ಸುವಾರ್ತೆ ಸಾರ್ತವ್ರು. So security came to us and they said, you are harassing people, you're not allowed to talk to customers. And we said to them, we are just asking them simply, if they don't want to accept, we leave them alone. ಅವ್ರು ಬಂದು ಸೆಕ್ಯೂರಿಟಿ ಅವರು ನಮ್ಮ ಹತ್ರ ಹೇಳೋದು, ನೀವ್ ಯಾಕೆ ಅವ್ರಿಗೆ ಅಡಚಣೆ ಮಾಡ್ತೀರಾ, ತೊಂದರೆ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆದ್ರೆ ನಾವು ಅವ್ರಿಗೆ ಏನು ತೊಂದರೆ ಮಾಡ್ತಿಲ್ಲ, ಸುವಾರ್ತೆ ಸಾರ್ತೀವಿ. ಒಂದ್ ವೇಳೆ ಅವರು ನಂಬಿದ್ರೆ ಅಂಗೀಕಾರ ಪ್ರಾರ್ಥನೆ ಮಾಡಿಸ್ತೀವಿ, ಇಲ್ಲ ಅಂದ್ರೆ ಇಲ್ಲ. But the security, they became upset and they said, you have to leave. And some shopping centers, they banned us from going there for 12 months. ಕೆಲವು ಸೆಕ್ಯೂರಿಟಿಗಳೆಲ್ಲ ಈಗಲೇ ನೀವು ಇಲ್ಲಿಂದ ಹೋಗ್ಬಿಡ್ಬೇಕು, ಇಲ್ಲಿರಬಾರ್ದು ಅಂತ ಹೇಳಿದ್ರು. ಇನ್ನು ಕೆಲವು ಶಾಪಿಂಗ್ ಮಾಲ್ಗಳಲ್ಲಿ ನಾವು ಬರ್ಲೇಬಾರ್ದಲ್ಲಿ ಅಂತ ಒಂದು ವರ್ಷ ನೀವು ಇಲ್ಲಿ ಬರ್ಲೇಬಾರ್ದು ಅಂತ ಹೇಳ್ಬಿಟ್ಟು ಬ್ಯಾನ್ ಮಾಡುವಾರೆ ನಮ್ಮನ್ನು. So this kind of field we experience and we can see, but if we are deceived by Satan, we can be very discouraged to preach the gospel. ಇಂಥ ಪರಿಸ್ಥಿತಿಗಳು ನಮ್ಗೆಲ್ಲ ಎದುರಾಗಿದೆ. ಆದ್ರೆ ಇದನ್ನೆಲ್ಲ ನಾವು ಮನಸ್ಸು ತಗೊಂಡು ಈ ತರ ತಡೆ ಮಾಡ್ತಾರಲ್ಲ, ವಿರೋಧ ಮಾಡ್ತಾರಲ್ಲ ಅಂತ ಸೋತೋದ್ರೆ ಖಂಡಿತ ಈ ಸ್ವಾರ್ಥ ಸೇವೆನ ಮುಂದುವರ್ಸ್ಲಿಕ್ಕೆ ಆಗಲ್ಲ. In the Bible, Jesus says you just shake the dust off your feet and you go to the next town. ಕಳೆದ ವಾರ ನಾವು ಕೊಟ್ಟ ಸಂದೇಶ,
ನಾವು ಸುವಾರ್ತೆ ಸಾರಬೇಕು. ಒಂದ್ ವೇಳೆ ಕೇಳಲಿಲ್ಲ ಅಂತ ಹೇಳಿದ್ರೆ ಪದೇ ಪದೇ ನಮ್ಮ ಕಾಲ್ಗತ್ತಿರೋ ಧೂಳನ್ನ ಅಲ್ಲಿ ಜಾಡ್ಸ್ಬಿಟ್ಟು ಹೋಗ್ಬಿಡ್ಬೇಕು ಮುಂದಕ್ಕೆ. And I understand in India, the field is very different because there's a lot of persecution for the Christians, for the pastors. ಭಾರತ ದೇಶದ ಪರಿಸ್ಥಿತಿ ನನಗೆ ಗೊತ್ತು. ಅಲ್ಲಿ ಸೇವಕರಿಗೆ, ಸಭೆಗಳಿಗೆ, ಸುವಾರ್ತಿಕರಿಗೆ ತುಂಬಾ ಹಿಂಸೆ, ವಿರೋಧಗಳಿದೆ. But really, with the heart to evangelize, we have to pray, God, give me your wisdom so I can go to the field and I can meet someone to share this gospel with. ಆದ್ರೂ ನಾವು ಸುವಾರ್ತೆ ಸಾರೋದನ್ನ ಬಿಡಬಾರ್ದು. ಪ್ರಾರ್ಥಿಸ್ಬೇಕು, ದೇವ್ರೆ ನಾ ಯಾರ ಜೊತೆ ಯಾವ ರೀತಿ ಸುವಾರ್ತೆ ಸಾರಬೇಕು, ಆ ಜ್ಞಾನ ನನಗೆ ಕೊಡು ದೇವ್ರೆ ಅಂತ ಪ್ರಾರ್ಥಿಸ್ಬೇಕು. We can pray, Lord, send your armies of angels. So even for me, when I go back to that shopping center that they banned me from, I pray, Lord, send your angels so the security guards can forget about me. ನಾನು ಯಾವ ಶಾಪಿಂಗ್ ಮಾಲ್ ಅಲ್ಲಿ ನಾನು ಬರಬಾರ್ದು ಅಂತ ನನ್ನನ್ನ ಬ್ಯಾನ್ ಮಾಡಿದ್ರು, ಅಲ್ಲಿ ಮತ್ತೆ ನಾನು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಪ್ರಾರ್ಥನೆ ಮಾಡಿ ಹೇಳಿದ್ದೆ ಏನ್ ಗೊತ್ತಾ, ದೇವ್ರೆ ನಾನು ಅಲ್ಲಿ ಹೋಗೋದಕ್ ಮುಂಚೆ ನಿನ್ನ ದೂತರನ್ನ ಅಲ್ಲಿ ಕಳಿಸು, ನಾನು ಅಲ್ಲಿ ಹೋದ್ಮೇಲೆ ಅವ್ರು ನನ್ನ ಯಾರಂತ ಕಂಡಿಡಿಬಾರ್ದು ದೇವ್ರೆ ಅಂತ ಹೇಳ್ಬಿಟ್ಟು. And then many disciples actually arose from that shopping center that they tried to ban us from. ನಿಮಗ್ ಗೊತ್ತಾ, ಮತ್ತೆ ನಾನು ಅಲ್ಲಿ ಹೋದೆ, ಸುವಾರ್ತೆ ಸಾರದೆ, ಅದೇ ಜಾಗದಿಂದ ದೇವರು ಅನೇಕ ಶಿಷ್ಯರನ್ನ ದೇವರು ನನಗಾಗಿ ಎಬ್ಬಿಸಿದ್ರು. There is a Chinese disciple, she used to be Buddhist. Even one boy from Pakistan listened to the gospel very well. He wants to come to church. ಅದೇ ಶಾಪಿಂಗ್ ಮಾಲ್ ಅಲ್ಲಿ ಒಂದು ಚೈನಾ ಹೆಂಗಸು ಯೇಸುವನ್ನ ಅಂಗೀಕರಿಸಿಕೊಂಡು ಒಳ್ಳೆ ಶಿಷ್ಯಳಾಗಿದ್ದಾಳೆ. ಇನ್ನೊಬ್ಬ ಪಾಕಿಸ್ತಾನಿ ಅವನ ಭೇಟಿಯಾಗಿದ್ದೆ, ಅವನು ಕೂಡ ಯೇಸುವನ್ನ ನಂಬ್ಕೊಂಡಿದ್ದಾನೆ. So if we are deceived by Satan, we can't experience the field. We can't see the work of the Holy Spirit that takes place. ನಾವು ಸೈತಾನನಿಂದ ಮೋಸ ಹೋದ್ರೆ ದೇವರು ನಮ್ಮ ಜೊತೆಲಿ ಇರೋದನ್ನ, ದೇವರ ಆತ್ಮನು ನಮ್ಮ ಮೂಲಕ ಮಾಡೋ ಕಾರ್ಯಗಳನ್ನ ಅನುಭವಿಸೋದಕ್ಕೆ ಆಗೋದಿಲ್ಲ. So truly, Jesus is the only way for us. He is the only way to save humankind. So we have to take the name out to preach to the people. ಇಡೀ ಪ್ರಪಂಚಕ್ಕೆ ರಕ್ಷಣೆ ಹೊಂದಲು ಇರುವಂತ ಏಕೈಕ ಹೆಸರು ಅಂದ್ರೆ ಅದು ಯೇಸು ಮಾತ್ರನೇ. ಆ ಹೆಸರನ್ನ ನಾವು ಲೋಕದೊಳಗೆ ತೆಗೆದುಕೊಂಡು ಹೋಗಿಲ್ಲ, ಆ ಹೆಸರನ್ನ ಜನರಿಗೆ ಪರಿಚಯ ಮಾಡಿಲ್ಲ ಅಂದ್ರೆ ಹೇಗೆ? And we know very well about the original sin. The Bible says, Romans 3:23, Romans 3:10, there is no one righteous, not even one. ಮತ್ತೆ ಎರಡನೇದಾಗಿ ಪಾಪದ ಬಗ್ಗೆ ನಾವು ನೋಡ್ತೀವಿ. ರೋಮಾಪುರ 3:23 ಮತ್ತೆ 10ನೇ ವಚನದಲ್ಲಿ ಕೂಡ ನಾವು ನೋಡ್ತೇವೆ, ನೀತಿವಂತನಿಲ್ಲ ಒಬ್ಬನಾದರೂ ಇಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಪಾಪ ಮಾಡಿ ದೇವರಿಂದ ದೂರವಾಗಿದ್ದಾರೆ ಅನ್ನೋದನ್ನ ನೋಡ್ತೇವೆ. Man, no one is righteous. Everyone has fallen short of God's glory. ಅಂದ್ರೆ ಎಲ್ಲರೂ ಕೂಡ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ ಅಂತ. People, they boast of, the non-believers, they always say, I never did anything wrong. I am not a sinner. That was the mistake of my, ancestors that they did. ಜನರಲ್ಲಿರುವಂತ ಒಂದು ತಪ್ಪು ಭಾವನೆ ಏನು ಗೊತ್ತಾ, ನಾನೇನು ತಪ್ಪು ಮಾಡಿಲ್ಲ, ನಾನೇನು ಪಾಪ ಮಾಡಿಲ್ಲ, ನನ್ನ ಪೂರ್ವಿಕರು ಮಾಡಿರೋದಾರೆ ಅಷ್ಟೇ ಅಂತ. But if you challenge them and you ask them, did you live a perfect life? Did you live a life where you made no mistakes? No one can answer yes. ಒಂದ್ ವೇಳೆ ನಾವು ಮತ್ತೆ ಅವರಿಗೆ ತೀವ್ರವಾಗಿ ಪ್ರಶ್ನೆ ಮಾಡುವಾಗ, ನಿಜವಾಗ್ಲೂ ಇದುವರೆಗೂ ನಿನ್ನ ಜೀವನದಲ್ಲಿ ಯಾವುದೇ ತಪ್ಪು ಮಾಡದೆ ಬದುಕಿದ್ಯಾ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವ್ರಿಗೆ ಆಗಲ್ಲ. But the one that truly binded their mind and their thought is Satan. So Ephesians 2:2, it says that there is the ruler of the kingdom of the air. ಜನರ ಹೃದಯಗಳನ್ನ ಮಂಕು ಮಾಡಿರೋದು, ಆಳ್ತಿರೋದು ಯಾರು ಅಂದ್ರೆ, ಎಫೆಸ 2ನೇ ಅಧ್ಯಾಯ 2ನೇ ವಚನದಲ್ಲಿ ಹೇಳುವ ಹಾಗೆ, ಅವನು ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿ ಎಂಬುದಾಗಿ ನೋಡ್ತೀವಿ. This ruler of the kingdom of the air, Satan, he is alive, he is real. That's why we have to preach the gospel. ಈ ಒಂದು ವಾಯುಮಂಡಲದ ಅಧಿಕಾರ ನಡೆಸುವಂತ ಅಧಿಪತಿ ಅಂದ್ರೆ ಸೈತಾನನು, ಅವನು ನಿಜವಾಗ್ಲೂ ಇದ್ದಾನೆ, ಅವನು ಜನರನ್ನ ಮೋಸ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ನಾವು ಸುವಾರ್ತೆ ಸಾರಬೇಕಾಗಿದೆ. And because he deceived Adam and Eve, they fell into original sin. We are all born with this original sin. ಸೊ ಇಲ್ಲಿ ಆದಾಮ ಅವರು ನಿಜವಾಗ್ಲೂ ಕೂಡ ಅವರು ಪಾಪ ಮಾಡಿದ್ರು, ಅವರು ದೇವರಿಂದ ದೂರವಾದ್ರು ಎಂಬುದಾಗಿ ನಾವು ನೋಡ್ತೇವೆ, ಮೋಸ ಹೋದ್ರು. So if we only ask God, if we are a non-believer and we only ask God to forgive our physical sin, like when we lie, when we do the wrong thing, that is just physical sin. ಸೊ ನಾವು ಒಂದ್ ವೇಳೆ ದೇವರ ಹತ್ರ ಬಂದು ಬರೀ ನಮ್ಮ ಒಂದು ಶಾರೀರಿಕವಾಗಿ ನಾವು ಮಾಡಿರುವಂತ ತಪ್ಪುಗಳನ್ನ ಮಾತ್ರ ಕ್ಷಮಾಪಣೆ ಕೇಳೋದ್ರಲ್ಲಿ ಅರ್ಥ ಇಲ್ಲ. We need the method to have our original sin, our spiritual sin that we can't see with our eyes. We need a solution. ಆತ್ಮಿಕ ಪಾಪ ಕ್ಷಮಾಪಣೆ ಹೊಂದಿಕೊಳ್ಳೋದು ತುಂಬಾ ಮುಖ್ಯ. ಆ ಒಂದು ಆತ್ಮಕ್ಕೆ ಸಂಬಂಧಪಟ್ಟ ಪಾಪ ದೇವರಿಂದ ಬೇರ್ಪಟ್ಟಿರೋದು. ಸೊ ಅದರ ಕ್ಷಮಾಪಣೆ ನಮ್ಮೆಲ್ಲರಿಗೂ ತುಂಬಾ ಅವಶ್ಯಕವಾಗಿದೆ.
That's why Mark 10:45, let's read Mark 10:45. ಸೊ ಅದಕ್ಕೋಸ್ಕರನೇ ಇಲ್ಲಿ ನಾವು ಒಂದು ವಚನ ಓದ್ಕೊಳ್ಳೋಣ. ಮಾರ್ಕ 10:45 ವಚನ. ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೂ ಬಂದನು ಎಂದು ಹೇಳಿದನು. Amen. So Jesus Christ, he came to give his life as a ransom. He died in my place. ಈಡು ಕೊಡಕ್ ಬಂದ್ರು ಅಂತ ಹೇಳಿ, ಅಂದ್ರೆ ನಾನು ಸಾಯೋ ಜಾಗದಲ್ಲಿ ಯೇಸು ಸತ್ತು ನನಗಾಗಿ ಆತನು ಈಡಾಗಿದ್ದಾನೆ. And also it says for many. So we know that not everyone can receive Jesus Christ. Not everyone can be saved. ಮತ್ತೆ ಅಷ್ಟೇ ಅಲ್ಲದೆ ಆ ಯೇಸುವನ್ನ ಎಲ್ಲರೂ ಅಂಗೀಕರಿಸ್ಕೊಳ್ತಾರೆ ಅಂತ ಅಲ್ಲ, ಎಲ್ಲರೂ ರಕ್ಷಣೆ ಹೊಂದುತ್ತಾರೆ ಅಂತ ಎಲ್ಲೂ ಇಲ್ಲ. Actually, it sounds very unfair, and many people think it's very cruel, very unfair. How come God only saved the people he chose? ಕೆಲವ್ರಿಗೆಲ್ಲ ಇದು ಸರಿ ಕಾಣಲ್ಲ, ಅದು ಹೇಗೆ ಸಾಧ್ಯ, ಇದು ಚೆನ್ನಾಗಿಲ್ಲ, ದೇವರು ಸರಿ ಅಂದ್ರೆ ದೇವರ ಒಂದು ಆಲೋಚನೆ ಸರಿ ಇಲ್ಲ, ಅದೇ ಹೇಗೆ ಕೆಲವ್ರು ಮಾತ್ರ ಆತನ ರಕ್ಷಣೆ ಮಾಡೋದು, ಆತನಿಗೆ ಇಷ್ಟವಾದವ್ರನ್ನ ಮಾತ್ರ, ಬೇರೆಯವ್ರನ್ನ ಯಾಕೆ ರಕ್ಷಣೆ ಮಾಡ್ತಿಲ್ಲ ಅಂತ ಕೇಳಬಹುದು. Just like in the Bible, there was Abraham who had two sons, Isaac and Ishmael. But Isaac was the blessed covenantal one, Ishmael was not. ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಅಬ್ರಾಹ್ಮನ ಬಗ್ಗೆ ನಾವು ನೋಡೋದಾದ್ರೆ, ಅಬ್ರಾಹ್ಮನಿಗೆ ಇಬ್ರು ಮಕ್ಕಳು ಇರೋದನ್ನ ನಾವು ನೋಡ್ತೀವಿ, ಇಸ್ಮಾಯೇಲ ಮತ್ತೆ ಇಸಾಕ ಅಂತ ಹೇಳ್ಬಿಟ್ಟು. ಆ ಇಬ್ಬರಲ್ಲಿ ಇಸಾಕನು ದೇವರ ಒಡಂಬಡಿಕೆ ಮಗನಾಗಿರ್ತಾನೆ. Same for humankind. We all come from Adam and Eve, but there are those who will receive salvation, those who will not. ಹಾಗೆ ನಾವು ಕೂಡ ಆದಾಮನಿಂದ ಬಂದಿರೋರು, ಎಲ್ಲರೂ ಕೂಡ ಆದಾಮ ಮಕ್ಕಳೇ ಆಗಿದ್ರು ನಾವು ದೇವರು ಒಬ್ಬನ ಆರಿಸ್ಕೋಬಹುದು, ಒಬ್ಬನ ಬಿಡ್ಬೋದು. So we are only interested in the ones who will receive salvation, the ones who will carry out this gospel movement. The other people, we don't have to worry about them. ಅದಕ್ಕೆ ನಾವು ಯೋಚನೆ ಮಾಡ್ಬೇಕಾಗಿರೋದು ದೇವರು ಆರಿಸ್ಕೊಂಡವ್ರಿಗೋಸ್ಕರನೇ, ಅವ್ರಿಗೆ ನಾವು ಸ್ವಾರ್ಥ ಸಾರ್ಬೇಕು, ರಕ್ಷಣೆ ನಡೆಸ್ಬೇಕು. ಒಂದ್ ವೇಳೆ ಈ ಯೇಸು ಬೇಡ, ಸ್ವಾರ್ಥ ಬೇಡ ಅಂತ ಹೇಳ್ತಾರ ಅಂತವ್ರ ಬಗ್ಗೆ ನಾವು ಬಿಟ್ಬಿಡ್ಬೇಕು, ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು. There are people who persecute us. There are people who will try to stop us from preaching the gospel. They'll tell us that we are wrong, but they are the ones who didn't receive God's grace. ನಮ್ಮನ್ನ ನೋಡಿ ನಗೋರಿದ್ದಾರೆ, ಹಿಂಸೆ ಪಡಿಸೋರಿದ್ದಾರೆ, ತಡೆ ಮಾಡೋರಿದ್ದಾರೆ. ಮತ್ತೆ ನಾವು ಹೇಳ್ತಿರೋದು ಸುಳ್ಳಂತ ಹೇಳೋರು ತುಂಬಾ ಜನ ಇರ್ತಾರೆ. ಆದ್ರೆ ಅವರು ದೇವರ ಕೃಪೆಯನ್ನೇ ಹೊಂದ್ಕೊಂಡಿಲ್ಲ ಅಂತ ಅರ್ಥ. For us who receive salvation, who receive Christ as our true priest, we just hold on to our identity and we enjoy the blessing of the heavenly throne that is with us. ಸೊ ನಾವು ರಕ್ಷಣೆ ಹೊಂದದ ಮೇಲೆ, ಈ ಮೂಲ ಪಾಪದಿಂದ ಪರಿಹಾರ ಹೊಂದ್ಕೊಂಡ್ಮೇಲೆ, ಸತ್ಯ ಯಾಜಕನಾಗಿರುವಂತಹ ಕ್ರಿಸ್ತನು ನಮಗೆ ಒದಗಿಸಿರುವಂತಹ ಆ ಕ್ಷಮಾಪಣೆಯಲ್ಲಿ ನಾವು ಆನಂದಿಸುವರಾಗಬೇಕು. Because point 3, John 8:44, we know very well that there are those who belong to the father, the devil. ಇಲ್ಲಿ ಮೂರನೇದಾಗಿ ನಾವು ನೋಡ್ತೀವಿ, ಅಂದ್ರೆ ಯೋಹಾನ 8:44 ಹೇಳುತ್ತೆ, ಸೈತಾನನು ಜನರನ್ನ ಯಾಮಾರಿಸಿದ ಮೇಲೆ ಅವರೆಲ್ಲರೂ ಕೂಡ ಅವನ ಮಕ್ಕಳಾಗಿದ್ದಾರೆ ಎಂಬುದಾಗಿ ನೋಡ್ತೀವಿ. They carry out the father's desires. He was a liar from the beginning. ಅವನು ಆದಿಯಿಂದಲೂ ಕೂಡ ಸುಳ್ಳುಗಾರನಾಗಿದ್ದಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. So remember, whenever we have a thought that is not with the gospel, we have to realize Satan is trying to deceive us. ನಾವ್ ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕಾದ ಒಂದು ವಿಷಯ ಏನು ಗೊತ್ತಾ, ನಾವು ಸುವಾರ್ತೆ ಒಳಗಡೆ ಇಲ್ಲ ಅಂದ್ರೆ ಸೈತಾನನು ನಮ್ಮನ್ನ ಯಾಮಾರಿಸೋದಕ್ಕೆ ಯಾವಾಗ್ಲೂ ಪ್ರಯತ್ನ ಮಾಡ್ತಾನೆ. We have to quickly realize, otherwise Satan continuously drags us. ನಾವು ಬೇಗ ಅರ್ಥ ಮಾಡ್ಕೋಬೇಕು, ನಾನು ಕ್ರಿಸ್ತನಲ್ಲಿ ಸುವಾರ್ತೆಯಲ್ಲಿ ಇದೀನ ಇಲ್ವಾ ಅಂತ. ಇಲ್ಲ ಅನ್ನೋದಾದ್ರೆ ಸೈತಾನ ಖಂಡಿತ ನಮ್ಮನ್ನ ಮೋಸ ಮಾಡಿ ಯಾಮಾರಿಸ್ತಾನೆ. And that's why Jesus Christ was anointed as the true King of all kings. ಅದಕ್ಕೇನೆ ಯೇಸು ಕ್ರಿಸ್ತನಾಗಿ ಮತ್ತೆ ರಾಜರ ರಾಜನಾಗಿ, ಅರಸರ ಅರಸನಾಗಿ ಆತನ ಅಭಿಷೇಕ ಹೊಂದಿದ್ದಾನೆ. So 1 John 3:8, the reason the Son of God appeared is to destroy the devil's work. 1 ಯೋಹಾನ 3:8 ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಅಲ್ಲಿ ಬರೆಯಲ್ಪಟ್ಟಿರುವ ಹಾಗೆ ಆದಿಯಿಂದಲೂ ಸೈತಾನ ಪಾಪ ಮಾಡುವನಾಗಿದ್ದಾನಲ್ಲ, ಸೈತಾನನ ಕೆಲಸಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರ ಪ್ರತ್ಯಕ್ಷನಾದರೆ. So when Satan tries to deceive you, you have to hold to the word of God. You have to say, the Son of God already destroyed your work, so I don't want to be deceived by you, Satan. ಸೊ ನಿಮ್ಗೆ ಯಾವಾಗೆಲ್ಲ ಸೈತಾನ ಬಗ್ಗೆ ನೆನಪಾಗುತ್ತೋ, ದೆವ್ವಗಳ ಬಗ್ಗೆ ಭಯ ಆಗುತ್ತೋ, ನೀವು ಒಂದನ್ನ ನೆನಪಿಟ್ಕೋಬೇಕು, ಯೇಸು ಕ್ರಿಸ್ತನಿಗೆ ಆಗ್ಲೇ ಸೈತಾನನ ಬಲಗಳನ್ನೆಲ್ಲ ಮುರಿದಾಕಿದ್ದಾನೆ. ನೀನು ಅದ್ರ ಬಗ್ಗೆ ಚಿಂತೆ ಮಾಡೋದು ಬೇಡ. This true prophet, true priest, true king, we heard it thousands and thousands of times. ಸಾವಿರಾರು ಸಲ ನಾವು ಯೇಸುವೇ ಸತ್ಯ ಅರಸ, ಸತ್ಯ ಯಾಜಕ, ಸತ್ಯ ಪ್ರವಾದಿ ಅಂತ ಕೇಳಿದ್ದೀವಿ. But we have to enjoy this true prophet, true priest, true king every day.
ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಇದನ್ನ ನಾವು ಪ್ರತಿದಿನ ಅನುಭವಿಸ್ಬೇಕು ನಮ್ಮ ಜೀವನದಲ್ಲಿ. Not just every day, every moment, because Satan works 24/7. ಪ್ರತಿ ದಿನ ಅಂದ್ರೆ ಪ್ರತಿ ಕ್ಷಣ ಅನುಭವಿಸ್ಬೇಕು. ಯಾಕಂದ್ರೆ ಸೈತಾನನು 24 ಗಂಟೆ ನಮ್ಮನ್ನ ವಂಚಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾನೆ. And we have to enjoy the power of Christ that lives inside of me. ಸೊ ಆ ನಮ್ಮೊಳಗಿರುವಂತ ಯೇಸುವಿನ ಬಲ ಅಧಿಕಾರವನ್ನ ಆನಂದಿಸ್ಬೇಕಾಗಿದೆ. It's not Christ who is in heaven, who's waiting until we die. No, it's the Christ that's living inside of me. ಅದೇನೋ ಯೇಸು ಕ್ರಿಸ್ತನು ನಾ ಸತ್ತ ಮೇಲೆ ಪರಲೋಕಕ್ಕೆ ಹೋಗ್ತೀನಿ, ಯೇಸುನ ಭೇಟಿ ಆಗ್ತೀನಿ ಅಂತ ಅಲ್ಲ. ಬದುಕಿರುವಾಗಲೇ ಈಗಲೂ ಯೇಸು ನಮ್ ಜೊತೆ ಇರೋದನ್ನ ನಾವು ಅನುಭವಿಸ್ಬೇಕಾಗಿದೆ. So I just want you to realize how precious this cross message is, the 3 titles of Christ that completely saved us. ಅದಕ್ಕೆ ಈ ಒಂದು ಯೇಸುವಿನ 3 ಅಧಿಕಾರಗಳು ಅಥವಾ 3 ಸ್ಥಾನಗಳು ಏನಿದೆ, ಸತ್ಯಾರಸ, ಸತ್ಯಯಾಜಕ, ಸತ್ಯಪ್ರವಾದಿ, ಇದನ್ನ ನಾವು ಪ್ರತಿದಿನ ಅನುಭವಿಸೋರಾಗಿದೆ. So let's have a time to pray and finish the message. ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ಈ ಒಂದು ಹೌದು ಸ್ವಾಮಿ, ಮೊದಲನೇ ಉಪನ್ಯಾಸದಲ್ಲಿ ಸುವಾರ್ತೆ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ಳುವಂತ ಕೃಪೆ ಕೊಟ್ಟದಕ್ಕೆ ಆಯ್ತು. ಪದೇ ಪದೇ ಕೇಳಿ ಇದೆಲ್ಲ ನಮ್ಮ ಹೃದಯಗಳಲ್ಲಿ ಮುದ್ರೆ ಆಗುವಂತೆ, ಇದನ್ನ ಬಿಟ್ಟು ನಾವು ಬೇರೆ ಏನು ಕೂಡ ಹೇಳದ ರೀತಿಯಲ್ಲಿ ಸತ್ಯವನ್ನೇ ಹಿಡ್ಕೊಂಡು ಆ ಸತ್ಯವನ್ನೇ ಜನರಿಗೆ ತಿಳಿಸುವಂತೆ, ಜನರನ್ನ ಬಿಡುಗಡೆಗೊಳಿಸುವಂತೆ ಸಹಾಯ ಮಾಡಿ. ಸತ್ಯವೇ ಜನರನ್ನ ಬಿಡುಗಡೆಗೊಳಿಸುವಂತ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯೇಸುವೆ ಸತ್ಯವಾಗಿದ್ದಾರೆ. ಹಾಗಾಗಿ ಯೇಸುವಿನ ಬಗ್ಗೆ ನಾವು ಹೇಳಿ ಜನರನ್ನ ರಕ್ಷಿಸಲು ಕೃಪೆ ತೋರಿಸಿ. ಶೈಲಿನ ಮುಟ್ಟು ಇಲ್ಲಿರುವಂತ ನಮ್ಮೆಲ್ಲರನ್ನ ಆತ್ಮನಿಂದ ಬಲಪಡಿಸಿ. ಮುಂದಿನ ವಾರ ನಾವೆಲ್ಲರೂ ಈ ರೀತಿಯಾಗಿ ಕೂಡಿ ಬರೋ ತನಕ ಜೊತೆ ಇರು. ಕ್ರಿಸ್ತನಾದ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೆನ್.